Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಪೆರಾಬೋಲಾ ಚಾಪ್ಟರ್ದು. ಒನ್ ಎಂಡ್ ಆಫ್ ಎ ಫೋಕಲ್ ಕಾರ್ಡ್ ಆಫ್ ಎ ಪೆರಾಬೋಲಾ y square is equal to 16x is 16, 6. If p of alpha, beta divides the focal chord internally in the ratio 5:2, then minimum value of alpha plus beta. ಓಕೆ, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಕ್ವಶನಲ್ಲಿ y square is equal to 16x ಪೆರಾಬೋಲಾ ಕೊಟ್ಟಿದ್ದಾನೆ. ಅದ್ರದ್ದು ಒನ್ ಎಂಡ್ ಕೊಟ್ಟಿದ್ದಾನೆ, ವಿಚ್ ಇಸ್ ಫಸ್ಟ್ ಕ್ವಾಡ್ರಂಟಲ್ಲಿರೋ ಒನ್ ಎಂಡ್ ಏನು 16, 6. ಇನ್ನೊಂದು ಎಂಡ್ ಬೇಕು ಅಂದರೆ ನಮಗೆ ಫಾರ್ಮುಲಾ ಬೇಕು, ಲೈಕ್ t1 into t2 is equal to -1. ನೆಕ್ಸ್ಟ್ p of alpha, beta divides the focal chord internally in the ratio 5:2. ಸೊ ಫೋಕಲ್ ಕಾರ್ಡ್ನ 5:2 ರೇಷೋದಲ್ಲಿ ಕಟ್ ಮಾಡುತ್ತೆ ಅಂತ ಹೇಳತ್ತಾನೆ. ಬಟ್ ಯಾವ ಪಾಯಿಂಟಿಂದ ಯಾವ ಪಾಯಿಂಟ್, ಎ ಟು ಬಿನ 5:2 ರೇಷಿಯೋ ಇಲ್ಲ ಬಿ ಟು ಎ 5:2 ರೇಷಿಯೋ ಅಂತ ಹೇಳ್ತಿಲ್ಲ ಅವ್ನು ಕರೆಕ್ಟಾಗಿ. ಓಕೆನಾ, ಅದಕ್ಕೆ ಕ್ವಶನ್ ಕೇಳಿದೆ ದ ಮಿನಿಮಮ್ ವ್ಯಾಲ್ಯೂ ಆಫ್ ಆಲ್ಫಾ ಪ್ಲಸ್ ಬೀಟಾ. ಓಕೆನಾ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮಗೆ ಕಾನ್ಸೆಪ್ಟ್ ಏನೇನು ಬೇಕು. ಸೊ ಕಾನ್ಸೆಪ್ಟ್ ಅಂತ ಬಂದಾಗ ನನಗೆ 2 ಪಾಯಿಂಟ್ ಬೇಕು. ಫಸ್ಟ್ ಒನ್ನು ಕಂಡೀಷನ್ ಫಾರ್ ಫೋಕಲ್ ಕಾರ್ಡ್. ಸೊ ಕಂಡೀಷನ್ ಏನು, t1 into t2 is equal to -1. ಕರೆಕ್ಟಾ, t1 into t2 is equal to -1. ಸೊ ಒಂದು ಎಂಡ್ ಪಾಯಿಂಟ್, ಸಪೋಸ್ ಎ ಅನ್ನೋದು ಎಂಡ್ ಪಾಯಿಂಟ್ ತಗೊಂಡ್ರೆ ಎ ಎಂಡ್ ಪಾಯಿಂಟು t80² 280 ಅಂತ ಆದರೆ, ಇನ್ನೊಂದು ಬಿ ಪಾಯಿಂಟ್ ಏನಾಗುತ್ತೆ ಅಲ್ಲಿಗೆ, ಇದು ಟಿ ಆದರೆ ಇದು 1/t. ಓಕೆನಾ, ಸೊ ಅಲ್ಲಿಗೆ ಏನಾಗುತ್ತೆ a/t² -2a/t. ಓಕೆನಾ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಯಾವ್ದು ಬೇಕು ನಮಗೆ, ಇಂಟರ್ನಲ್ಲಿ ಸೆಕ್ಷನ್ ಫಾರ್ಮುಲಾ ಇಂಟರ್ನಲ್ಲಿ. ಇಫ್ x1, y1 and x2, y2 are 2 points divides internally in the ratio m:n ಅಂತ ಪಿಕ್ ಮಾಡಿದರೆ, ದೆನ್ ಫಾರ್ಮುಲಾ ಏನು, ಇಂಟರ್ನಲ್ ರೇಷಿಯೋ p is equal to p of any point x, y is equal to mx2 plus nx1 divided by m plus n. Another point my2 plus ny1 divided by m plus n. ಕರೆಕ್ಟಾ, ಇದು ಜಿಯೋಮೆಟ್ರಿಕಲ್ ಹೆಂಗೆ ಕಾಣುತ್ತೆ ಅಂದರೆ, ಸಪೋಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಂತ ಇಲ್ಲಿ ನೋಡ್ರಿ, ಈ ಪಾಯಿಂಟರು ಎ, ಈ ಪಾಯಿಂಟರು ಬಿ. ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಪಿ ಇಂಟರ್ನಲ್ಲಿ ಇನ್ ದ ರೇಷಿಯೋ m:n. ಓಕೆನಾ, ಸೊ ಅಲ್ಲಿಗೆ ಫ್ರಮ್ ಎ ಟು ಬಿ m:n ಅಂದರೆ ಪಿ ಪಾಯಿಂಟ್ ಇಲ್ಲಿರುತ್ತೆ. ಬರೀ m:n ರೇಷಿಯೋ ಅಂದರೆ ಅದು ಎ ಟು ಬಿ ಇರ್ಬೋದಿಲ್ಲ, ಬಿ ಟು ಎನ್ ಇರ್ಬೋದು. ಓಕೆನಾ, ನೆಕ್ಸ್ಟು. ಸೊ ಈಗ ಕ್ವಶನ್ ಅಬ್ಸರ್ವ್ ಮಾಡಿದಾಗ ಒನ್ ಎಂಡ್ ಆಫ್ ಎ ಫೋಕಲ್ ಕಾರ್ಡ್ ಆಫ್ ಎ ಪ್ಯಾರಾಬೋಲಾ y² is equal to 16x, b 16, 6. ಕರೆಕ್ಟಾ, ಸೊ ಅಲ್ಲಿಗೆ ಒನ್ ಎಂಡ್ ಪ್ಯಾರಾಬೋಲಾ ಡಯಾಗ್ರಾಮ್ ಬರೋಣ ಫಸ್ಟು. ಓಕೆನಾ, ಸೊ ಇದು ಪ್ಯಾರಾಬೋಲಾ, ಇದರಲ್ಲಿ ಇದು ಆರಿಜಿನ್ನು. ಈಗ ಸಪೋಸ್ ಇದನ್ನು ಫೋಕಲ್ ಕಾರ್ಡ್ ಅಂತ ಹೇಳೋಣ. ಫೋಕಲ್ ಕಾರ್ಡ್ ಅಂದ್ರೇನು, ಇಟ್ ಪಾಸಸ್ ಥ್ರೂ ಫೋಕಸ್, ಈ ಪಾಯಿಂಟ್ನ ಫೋಕಸ್ ಅಂತ ಹೇಳೋಣ. ಓಕೆನಾ, ಫೋಕಸ್ ಎಸ್, ಇದನ್ನು ಒಂದು ಪಾಯಿಂಟ್ ಎ ಅಂತ ಹೇಳೋಣ, ಒಂದು ಎಂಡ್ ಪಾಯಿಂಟು ಎ ಆಫ್ ವ್ಯಾಲ್ಯೂ ಏನು 16, 6. ಅನ್ನದರ್ ಎಂಡ್ ಪಾಯಿಂಟ್ನ ಬಿ ಅಂತ ಅಂತೀನಿ, ಅದರ ವ್ಯಾಲ್ಯೂ ನಡಿಬೇಕು. ಪ್ಯಾರಾಬೋಲಾ ಯಾರು, y² is equal to 16x. ಕರೆಕ್ಟಾ, ಆ್ಯಕ್ಚುಲಿ ಇದು ಯಾರಿದು, ರೈಟ್ ಓಪನ್ ಪ್ಯಾರಾಬೋಲಾ. ಇದು ಫಾರ್ಮುಲಾ ಹೆಂಗಿರುತ್ತೆ, y² is equal to 4ax ಥರ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಾಗ ದೇರ್ ಫೋರ್ a is equal to ಏನಾಗುತ್ತೆ ಅಲ್ಲಿಗೆ, 4a + 16 ಇದೆ. ಸೊ a is equal to 4. ಕರೆಕ್ಟಾ, ಸೊ a is equal to 4 ಆದರೆ ಫೋಕಸ್ is equal to ಏನಾಗುತ್ತೆ ಅಲ್ಲಿಗೆ, ಫೋಕಸ್ is equal to 4, 0. ಸೊ ಅಲ್ಲಿಗೆ ಎಸ್ ಪಾಯಿಂಟ್ ಏನು 4, 0. ಈಗ ಆ್ಯಕ್ಚುಲಿ ಎಸ್ ಪಾಯಿಂಟ್ ನನಗೆ ಬೇಕಾಗಿಲ್ಲ, ನನಗೆ ಎ ವ್ಯಾಲ್ಯೂ ಬೇಕಷ್ಟೇ. ಎ is equal to 4.
ನೆಕ್ಸ್ಟ್ ಎನಿ ಪಾಯಿಂಟ್ ಆನ್ ಪೆರಾಬೋಲಾ ಅಂತ ತಗೊಂಡ್ರೆ ವೆರ್ ಎ ಈಸ್ ಈಕ್ವಲ್ ಟು ಏನು ಬರಿಬೋದು, 80² 280 ಅಂತ ಬರಿಬೋದಾ, ಕರೆಕ್ಟಾ? ಸೊ ಇಲ್ಲಿಂದ ಟಿ ವ್ಯಾಲ್ಯೂ ಬೇಕು ನನಗೆ. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಏನು, 80² 280 ವಿಚ್ ಈಸ್ ಈಕ್ವಲ್ ಟು 16 ನನಗೆ ಎ ವ್ಯಾಲ್ಯೂ ಗೊತ್ತು, ಟಿ ವ್ಯಾಲ್ಯೂ ಬೇಕು. 80² ಈಸ್ ಈಕ್ವಲ್ ಟು 16 ಕಂಪೇರ್ ಮಾಡಿದಾಗ ಫಸ್ಟ್ ಒನ್ ಈಸ್ ಈಕ್ವಲ್ ಟು ಫಸ್ಟ್ ಒನ್, ಸೆಕೆಂಡ್ ಒನ್ ಈಸ್ ಈಕ್ವಲ್ ಟು ಸೆಕೆಂಡ್ ಒನ್, ಆ್ಯಂಡ್ ಸೆಕೆಂಡ್ ಒನ್ ಏನು 280 ಈಸ್ ಈಕ್ವಲ್ ಟು 16. ಎ ವ್ಯಾಲ್ಯೂ ಎಷ್ಟು 4t² ಈಸ್ ಈಕ್ವಲ್ ಟು 16. ಎ ವ್ಯಾಲ್ಯೂ 4 ಹಾಕಿದ್ರೆ 2 × 4 × t ಈಸ್ ಈಕ್ವಲ್ ಟು 16. ದೇರ್ ಫೋರ್ ಟಿ ಈಸ್ ಈಕ್ವಲ್ ಟು ಎಷ್ಟು ಆಯ್ತು ಇಲ್ಲಿ 2. ಇಲ್ಲಿಂದ ಬರೋದು ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4, ಟಿ ಈಸ್ ಈಕ್ವಲ್ ಟು +or-2. ಸೊ ಹೋಲ್ಡ್ ಮಾಡೋದು ಯಾರು, ಟಿ ಈಸ್ ಈಕ್ವಲ್ ಟು 2 ಆನ್ಸರ್, ಕರೆಕ್ಟಾ? ಸೊ ಟಿ ಈಸ್ ಈಕ್ವಲ್ ಟು 2 ಅಂತ ಗೊತ್ತಾದರೆ ಎ ವ್ಯಾಲ್ಯೂ ಗೊತ್ತು. ಬಿ ಈಸ್ ಎಂಡ್ ಪಾಯಿಂಟ್ ಆಫ್ ಫೋಕಲ್ ಕಾರ್ಡ. ಸೊ ಎಂಡ್ ಪಾಯಿಂಟ್ ಆಫ್ ಫೋಕಲ್ ಕಾರ್ಡ್ ಅಂದರೆ ಕಂಪಲ್ಸರಿ ಏನು ಹೋಲ್ಡ್ ಮಾಡಬೇಕು, ಮೇಲ್ಗಡೆ ಇದು T1 ಆದರೆ ಇದು ಕಂಪಲ್ಸರಿ ಏನು, ಇದು T2, ವೇರ್ ಕಂಡೀಷನ್ ಇಸ್ T1 × T2 ಈಸ್ ಈಕ್ವಲ್ ಟು -1. therefore T2 is equal to -1 divided by T1. therefore T2 is equal to -1/2. ಓಕೆನಾ? ಈ ಥರ ಮಾಡ್ಕೊಂಡು ನಾವು T2 ಅಲ್ಲಿಗೆ ಎನಿ ಪಾಯಿಂಟ್ ಈಸ್ ಅಂತ ಬರಿಬೋದು. ಇಲ್ಲ ಎನಿವೇ ಫಾರ್ಮುಲಾ ಗೊತ್ತು ನನಗೆ, ಓಕೆನಾ? ಇದು ಫಸ್ಟ್ ವೇ. ಸೆಕೆಂಡ್ ವೇ ಏನು, ಡೈರೆಕ್ಟ್ ಬಿ ಈಸ್ ಈಕ್ವಲ್ ಟು ಏನು ಗೊತ್ತು, ಒನ್ ಎಂಡ್ ಆಫ್ ಎ ಫೋಕಲ್ ಕಾರ್ಡ್ ಅಂದರೆ ಬಿ ಈಸ್ ಈಕ್ವಲ್ ಟು a/t² -2a/t. ಇದು ಯೂಸ್ ಮಾಡ್ರೆ ಮುಗೀತು. ಆಲ್ರೆಡಿ ಟಿ ವ್ಯಾಲ್ಯೂ ಗೊತ್ತಲ್ಲ, ಟಿ ವ್ಯಾಲ್ಯೂ ಎಷ್ಟು 2 ಅಂತ ಗೊತ್ತು, ಅಲ್ಲಿಗೆ 2 ಅನ್ನೋ ಗೊತ್ತು ಅಂದರೆ ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಬಿ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟು 4 ಡಿವೈಡ್ ಬೈ t², 2² ಈಸ್ ಈಕ್ವಲ್ ಟು 4 -2 × ಎ ವ್ಯಾಲ್ಯೂ 4 ಡಿವೈಡೆಡ್ ಬೈ 2. ದೇರ್ಫೋರ್ ಬಿ ಈಸ್ ಈಕ್ವಲ್ ಟು ಎಷ್ಟು ಆಯ್ತು ಅಲ್ಲಿಗೆ, ಬಿ ಈಸ್ ಈಕ್ವಲ್ ಟು 1, -4. ದೇರ್ಫೋರ್ ಬಿ ಈಸ್ ಈಕ್ವಲ್ ಟು 1, -4. ಸೊ ಅಲ್ಲಿಗೆ 2 ಎಂಡ್ಸ್ ಗೊತ್ತಾಯಿತು. ಈಗ ನನಗೇನು ಬೇಕು, ಕ್ವಶನ್ ಪ್ರಕಾರ ಎ ಮತ್ತು ಬಿ ಸಿಕ್ಕಿದೆ. ದೇರ್ ಎಕ್ಸಿಸ್ಟ್ ಎ ಪಿ ಆಫ್ ಆಲ್ಫಾ ಬೀಟಾ ಡಿವೈಡ್ಸ್ ಫೋಕಲ್ ಕಾರ್ಡ್ ಇಂಟರ್ನಲಿ ಇನ್ ದ ರೇಷಿಯೋ 5:2. ಫೋಕಲ್ ಕಾರ್ಡ್ನ ಡಿವೈಡ್ ಮಾಡುತ್ತೆ ಅಂತ ಹೇಳತ್ತಾನೆ. ಅದು ಯಾವ ಪಾಯಿಂಟಿಂದ ಯಾವ ಪಾಯಿಂಟ್ ಅಂತ ಮೆನ್ಷನ್ ಮಾಡಿಲ್ಲ, ಅದೇ ರೀಸನ್ಗೆ ಮಿನಿಮಮ್ ಅಂತ ಕೇಳ್ತಿರೋದು, ಓಕೆನಾ? ಸೊ ಈಗ ನಾವೇನು ಮಾಡ್ತೀನಿ, ಫಸ್ಟು ಡಯಾಗ್ರಾಮ್ ಬರ್ಕೊಳ್ಳೋಣ. ಈ ಪಾಯಿಂಟ್ ಎ, ಇದು ಫೋಕಲ್ ಕಾರ್ಡ್ ಅಂತ ಅನ್ಕೊಳ್ಳೋಣ, ಈ ಎಂಡ್ ಪಾಯಿಂಟ್ ಬಿ. ಓಕೆ, ಈ ಪಾಯಿಂಟ್ ಎ, ಈ ಪಾಯಿಂಟ್ ಯಾರು ಬಿ. ಇಲ್ಲಿರೋ ಒಂದು ಪಾಯಿಂಟ್ ಇದೆ ವಿಚ್ ಈಸ್ ಪಿ ಆಫ್ ಆಲ್ಫಾ ಬೀಟಾ, ಓಕೆನಾ? ಇಂಟರ್ನಲಿ ಇನ್ ದ ರೇಷಿಯೋ 5:2. ಇದು ಫಸ್ಟ್ ವೇ. ಇಲ್ಲ ಇನ್ನೂ ಸೆಕೆಂಡ್ ವೇ ಇದೆ. ಸೆಕೆಂಡ್ ವೇ ಏನು, ಸೇಮ್ ಡಯಾಗ್ರಾಮೇ, ಒಂದು ಪಾಯಿಂಟ್ ಇದು ಬಿ, ಇದು ಯಾರೀಗ ಎ. ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಪಿ ಇಂಟರ್ನಲಿ ಇನ್ ದ ರೇಷಿಯೋ 5:2. ಸೊ ಐದರ್ ಎ ಟು ಬಿ ಇರ್ಬೋದು, ಇಲ್ಲಾಂದರೆ ಬಿ ಟು ಎ ಇರ್ಬೋದು, ಇಂಟರ್ನಲಿ ಇನ್ ದ ರೇಷಿಯೋ. ಬಟ್ ಇದರಲ್ಲಿ ಮಿನಿಮಮ್ ಯಾರು ಅಂತ ಚೆಕ್ ಮಾಡ್ಬೇಕು ನಾವೀಗ. ಸೊ ಈಗ ಎ ವ್ಯಾಲ್ಯೂ ಏನು, ಎ ಈಸ್ ಈಕ್ವಲ್ ಟು 16, ಬಿ ಈಸ್ ಈಕ್ವಲ್ ಟು 1, -4, ಪಿ ಈಸ್ ಈಕ್ವಲ್ ಟು ಆಲ್ಫಾ ಬೀಟಾ. ಇಲ್ಲಿ ಬಿ ಈಸ್ ಈಕ್ವಲ್ ಟು 1, -4, ಇದೇನಾಗುತ್ತೆ 16, ಇಲ್ಲೇನಿದು ಆಲ್ಫಾ ಬೀಟಾ, ಓಕೆನಾ? ಸೊ ಈಗ ಫಾರ್ಮುಲಾ ಪ್ರಕಾರ ಫಾರ್ಮುಲಾ ಏನು, mx2 + nx1 ಡಿವೈಡ್ ಬೈ m+n. ಸೊ ಇಲ್ಲಿ ಪಿ ಆಫ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು, ಸೊ ಆಲ್ಫಾ ಫಸ್ಟ್ ಫಾರ್ಮುಲಾ ಬರ್ಬಿಡ್ತೀನಿ, ಪಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, mx2 + nx1 ಡಿವೈಡೆಡ್ ಬೈ m+n, my2 + ny1 ಡಿವೈಡ್ ಬೈ m+n. ಕರೆಕ್ಟಾ? ಇದರಲ್ಲಿ ಈ ಫಸ್ಟ್ ಪಾಯಿಂಟ್ ಇದರಲ್ಲಿ ಫಸ್ಟ್ ಪಾಯಿಂಟ್ ಯಾರು x1, y1. ಈ ಪಾಯಿಂಟ್ ಯಾರು ಸೆಕೆಂಡ್ ಒನ್ x2, y2, ಓಕೆನಾ? ಇದು m ಈಸ್ ಈಕ್ವಲ್ ಟು ಎಷ್ಟು 5 ಆ್ಯಂಡ್ n ಈಸ್ ಈಕ್ವಲ್ ಟು ಎಷ್ಟು 2. ಎಲ್ಲರೂ ಸಬ್ಟ್ರಾಕ್ಷನ್ ಮಾಡೋಣ. ಎಲ್ಲರೂ ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ, ಪಿ ಆಫ್ ಎಮ್ ವ್ಯಾಲ್ಯೂ ಎಷ್ಟು 5 ಇಂಟು x2 ವ್ಯಾಲ್ಯೂ ಎಷ್ಟು 1 ಪ್ಲಸ್ n ವ್ಯಾಲ್ಯೂ 2, x1 ವ್ಯಾಲ್ಯೂ 16 ಡಿವೈಡ್ ಬೈ m+n ವ್ಯಾಲ್ಯೂ
5 plus 2. Next my2, m value 5, y2 value minus 4 plus n value 2, y1 value 16 divided by m plus n 5 plus 2. ಕರೆಕ್ಟಾ? ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗುತ್ತದೆ? 5 32 37 divided by 7. ನೆಕ್ಸ್ಟ್ ಒಂದು ಇದು 20 16 12 20 32 12 divided by 7 which is alpha comma beta. ನನಗೆ ಕ್ವಶನ್ ಕೇಳಿದ್ರೆ ಅದನ್ನು ದೆನ್ ಮಿನಿಮಮ್ ವ್ಯಾಲ್ಯೂ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಬೇಕಿದ್ರಿಂದ ದೇರ್ ಫೋರ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟಾಯ್ತಿದೆ 37/7 ಪ್ಲಸ್ 12/7 ವಿಚ್ ಈಸ್ ಈಕ್ವಲ್ ಟು 49/7 ವಿಚ್ ಈಸ್ ಈಕ್ವಲ್ ಟು 7. ಸೊ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 7. ಇದರದ್ದು ಒಂದು ಆನ್ಸರ್. ಈಗ ಸೆಕೆಂಡ್ ಒನ್ ಇದಕ್ಕಿಂತ ಮಿನಿಮಮ್ ಬರ್ಬೋದಾ? ಇದನ್ನು ಚೆಕ್ ಮಾಡ್ಬೇಕು ಈಗ. ಸೊ ಸೆಕೆಂಡ್ ಒನ್ ಪ್ರಕಾರ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲೂ ಪಿ ಆಫ್ ಫಾರ್ಮುಲಾ ಪಿ ಆಫ್ ಏನಾಗುತ್ತಿದೆ mx2 ಪ್ಲಸ್ nx1 ಡಿವೈಡ್ ಬೈ m ಪ್ಲಸ್ n my2 ಪ್ಲಸ್ ny1 ಡಿವೈಡ್ ಬೈ m ಪ್ಲಸ್ n. ಇಲ್ಲಿ m ಈಸ್ ಈಕ್ವಲ್ ಟು 5 n ಈಸ್ ಈಕ್ವಲ್ ಟು 2x. ಈ ಪಾಯಿಂಟ್ ಯಾರು? x1 y1 x1 y1, ಈ ಪಾಯಿಂಟ್ x2 y2. ಕರೆಕ್ಟಾ? ಸೊ x1 ಈಸ್ ಈಕ್ವಲ್ ಟು ಎಷ್ಟು? 1 y1 ಈಸ್ ಈಕ್ವಲ್ ಟು -4. ಈಗ ಸಬ್ಟ್ಯೂಷನ್ ಮಾಡಿಲ್ಲ. ಎಮ್ ವ್ಯಾಲ್ಯೂ ಎಷ್ಟು? 5, x2 ವ್ಯಾಲ್ಯೂ 16 ಪ್ಲಸ್ n ವ್ಯಾಲ್ಯೂ 2, x1 ವ್ಯಾಲ್ಯೂ 1 ಡಿವೈಡ್ ಬೈ m ಪ್ಲಸ್ n 5 ಪ್ಲಸ್ 2. m ವ್ಯಾಲ್ಯೂ 5, y2 ವ್ಯಾಲ್ಯೂ 16 ಪ್ಲಸ್ n ವ್ಯಾಲ್ಯೂ 2, y1 ವ್ಯಾಲ್ಯೂ -4 ಡಿವೈಡ್ ಬೈ m ಪ್ಲಸ್ n 5 ಪ್ಲಸ್ 2. 16 into 5 ಎಷ್ಟು? 80. 18 ಪ್ಲಸ್ 2 ಡಿವೈಡೆಡ್ ಬೈ 7. 80 ಮೈನಸ್ ಎಷ್ಟು? 8 ಡಿವೈಡ್ ಬೈ 5 ಪ್ಲಸ್ 2 7 ವಿಚ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ? 82/7. ಇಲ್ಲಿ 72 ಡಿವೈಡ್ ಬೈ 7. ದೇರ್ ಫೋರ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ? 82/7 ಪ್ಲಸ್ 72/7 ವಿಚ್ ಈಸ್ ಈಕ್ವಲ್ ಟು 154 ಡಿವೈಡ್ ಬೈ 7. ದೇರ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 22. ಓಕೆನಾ? ಸೊ ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಎರಡು ಆನ್ಸರು. ಒಂದು ಆಲ್ಫಾ ಪ್ಲಸ್ ಬೀಟಾ 7, ಇನ್ನೊಂದು ಆಲ್ಫಾ ಪ್ಲಸ್ ಬೀಟಾ 22. ಇದರ ಮಿನಿಮಮ್ ಯಾರು? ಮಿನಿಮಮ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 7. So 7 is the minimum answer, which is option 2. Okay, thank you.